ಇದೀಗ ಆರಂಭಿಕ ಸುತ್ತುಗಳಲ್ಲಿ ಡಿಎಂಕೆಗೆ ಮುನ್ನಡೆ. ಆರಂಭದಲ್ಲಿ ಹಿಂದೆ ಬಿದ್ದ ಟಿವಿಕೆ ಎರಡನೇ ಸ್ಥಾನದಲ್ಲಿದೆ ಅಣ್ಣಾ ಡಿಎಂಕೆ. ತಮಿಳುನಾಡಿನಲ್ಲಿ ಆಡಳಿತ ಪಕ್ಷದ ಹವಾ ಜೋರಾಗಿದೆ. ಮತ್ತೆ ಸ್ಟಾಲಿನ್ ಆಡಳಿತದ ಹವಾ. ಡಿಎಂಕೆ ಮುನ್ನೆಲೆಗೆ ಇರುವಂತದ್ದು. ಟಿವಿಕೆ ಮೇಲೆ ಭಾರಿ ನಿರೀಕ್ಷೆಯನ್ನ ಇಟ್ಕೊಂಡಿದ್ರು ಎಕ್ಸಿಟ್ ಪೋಲ್ಗಳನ್ನ ನೋಡ್ತಾ ಹೋದಂತೆ. ಬಟ್ ಇಲ್ಲಿ ಮೊದಲನೇ ಸ್ಥಾನದಲ್ಲಿ ಡಿಎಂಕೆ ಇದೆ, ಎರಡನೇ ಸ್ಥಾನದಲ್ಲಿ ಎಡಿಎಂಕೆ ಇದೆ. ಟಿವಿಕೆ ಸ್ಥಾನಗಳ ಇದೆ, ರೇಸಲ್ಲಿ ಇದೆ. ಬಟ್ ಸದ್ಯಕ್ಕೆ ಹಿನ್ನಡೆಯನ್ನ ಕಾಣ್ತಾ ಇರುವಂತದ್ದು ಟಿವಿಕೆ. ಆರಂಭಿಕ ಸುತ್ತುಗಳಲ್ಲಿ ಡಿಎಂಕೆಗೆ ಮುನ್ನಡೆ ಆಗಿದೆ. ಸ್ಟಾಲಿನ್ ಸರ್ಕಾರ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಜಯ್ ನೇತೃತ್ವದ ಟಿವಿಕೆ ಪಕ್ಷ 3ರಲ್ಲಿ ಇದೀಗ ಮುನ್ನಡೆ. ಪೆರಂಬೂರಿನಲ್ಲಿ ಟಿವಿಕೆ ಮುಖ್ಯಸ್ಥ ವಿಜಯ್ಗೆ ಮುನ್ನಡೆ. ನೋಡಿ, ಒಂದ್ ಕಡೆ ಸಾಕಷ್ಟು ಕುತೂಹಲ ಹುಟ್ಟಿ ಹಾಕಿತ್ತು. ಎಕ್ಸಿಟ್ ಪೋಲ್ಗಳನ್ನ ನಾವು ಗಮನಿಸಿ ನೋಡಿದಾಗ ಟಿವಿಕೆ ಬಗ್ಗೆ ಹಲವಾರು ನಿರೀಕ್ಷೆ ಇತ್ತು. ಬಟ್ ಇಲ್ಲಿ ನೋಡ್ತಾ ಇದ್ದೀವಿ, ಆರಂಭಿಕವಾಗಿ ಡಿಎಂಕೆ ಮುನ್ನಡೆಯಲ್ಲಿರುವಂತದ್ದು 27, ಅಣ್ಣಾ ಡಿಎಂಕೆ 13 ಸ್ಥಾನ. ವಿಜಯ್ ನೇತೃತ್ವದ ಟಿವಿಕೆ ಪಕ್ಷ 3ರಲ್ಲಿ ಮುನ್ನಡೆಯನ್ನ ಸಾಧಿಸ್ತಾ ಇದೆ. ಪೆರಂಬೂರಿನಲ್ಲಿ ಟಿವಿಕೆ ಮುಖ್ಯಸ್ಥ ವಿಜಯ್ಗೆ ಮುನ್ನಡೆ ಆಗಿದೆ. ತಮಿಳುನಾಡಿನಲ್ಲಿ ಮತ್ತೆ ಮುನ್ನಡೆ ಕಾಯ್ದುಕೊಂಡ ಡಿಎಂಕೆ. ಸ್ಟಾಲಿನ್ ಆಡಳಿತವನ್ನ ಮತ್ತೆ ಜನ ಒಪ್ಕೊಂಡ್ರ ಅಂತ. ಯಾಕಂದ್ರೆ ಈಗಾಗಲೇ ಡಿಎಂಕೆ 27 ಸ್ಥಾನದಲ್ಲಿ ಇರುವಂತದ್ದು. ಸಾಕಷ್ಟು ನಿರೀಕ್ಷೆಗಳಿತ್ತು ಟಿವಿಕೆ ಪಕ್ಷ. ಅಂದ್ರೆ ಮೊದಲ ಬಾರಿಗೆ ದಳಪತಿ ವಿಜಯ್ ಇಲ್ಲಿ ಅಧಿಕಾರವನ್ನ ಸ್ಥಾಪಿಸ್ಬಿಡ್ತಾರ ಅನ್ನುವಂಥ ನಿಟ್ಟಿನಲ್ಲಿ. ಯಾಕಂದ್ರೆ ಎಕ್ಸಿಟ್ ಪೋಲ್ಗಳು ಆ ರೀತಿಯಾದಂಥ ನಂಬರ್ಗಳನ್ನ ಕೊಟ್ಟಿತ್ತು. ಏನಿಲ್ಲ ಅಂತ ಅಂದ್ರೂ 80ರಿಂದ 120 ಸ್ಥಾನ ಟಿವಿಕೆ ಪಡೆದುಕೊಳ್ಳುತ್ತೆ ಅಂತ ಹೇಳ್ತಾ ಇತ್ತು. ಎಕ್ಸಿಸ್ ಮೈ ಇಂಡಿಯಾ ಒಂದು ಎಕ್ಸಿಟ್ ಪೋಲ್ ಪ್ರಕಾರ ನಾವು ಗಮನಿಸೋದಾದ್ರೆ ಯಾವ ರೀತಿಯಾಗಿತ್ತು ಅಂತ ನಾವು ನೋಡಿದ್ವಿ. ಬಟ್ ಇಲ್ಲಿ ಗಮನಿಸ್ತಾ ಹೋಗ್ತಾ ಇದೀವಿ, ತಮಿಳುನಾಡಿನಲ್ಲಿ ಮತ್ತೆ ಮುನ್ನಡೆ ಕಾಯ್ದುಕೊಂಡ ಡಿಎಂಕೆ. 27, ಅಣ್ಣಾ ಡಿಎಂಕೆ 13ರಲ್ಲಿ ಮುನ್ನಡೆ. ವಿಜಯ್ ನೇತೃತ್ವದ ಟಿವಿಕೆ ಪಕ್ಷ 3ರಲ್ಲಿ ಮುನ್ನಡೆಯನ್ನ ಸಾಧಿಸಿದೆ. ಡಿಎಂಕೆ ಇದೀಗ ಮುನ್ನಡೆಯಲ್ಲಿದೆ. 46ರಲ್ಲಿ ಡಿಎಂಕೆ, ಎಡಿಎಂಕೆ ಸೆಕೆಂಡ್ ಸ್ಥಾನದಲ್ಲಿರುವಂತದ್ದು. ಟಿವಿಕೆ 3 ಕ್ಷೇತ್ರ. ಪೆರಂಬೂರ್ನಲ್ಲೂ ಕೂಡ ವಿಜಯ್ ಮುನ್ನಡೆಯಲ್ಲಿದ್ದಾರೆ. ಇದೀಗ ಮತ್ತೆ 2 ಸ್ಥಾನಕ್ಕೆ ಬಂತು ಟಿವಿಕೆ. ಗಮನಿಸ್ತಾ ಇದ್ವಿ. ಇನ್ನು ಕೇರಳದಲ್ಲೂ ಕೂಡ ಎಲ್ಡಿಎಫ್ 54, ಯುಡಿಎಫ್ 67, ಬಿಜೆಪಿ ಕೇವಲ 3ರಲ್ಲಿದೆ. ಮತ್ತೊಂದು ಪಶ್ಚಿಮ ಬಂಗಾಳದ ಬಗ್ಗೆ ಗಮನಿಸಬೇಕು ನಾವು. ಇನ್ನು ಕೇರಳ ಬಗ್ಗೆ ನೋಡ್ತಾ ಇದ್ದೀವಿ. ಎಲ್ಡಿಎಫ್ 54, ಯುಡಿಎಫ್ 67. ಎಲ್ಡಿಎಫ್ ಇಂದ ಯುಡಿಎಫ್ಗೆ ಮತಗಳು ವಿಂಗಡಣೆ ಆಗುತ್ತೆ ಅಂತ ಹೇಳಲಾಗ್ತಾ ಇತ್ತು. ಅದರಂತೆಯೇ ಆಗ್ತಾ ಇದೆ ಇದೀಗ. ಟಿಎಂಸಿ ನೋಡಿ 69, ಬಿಜೆಪಿ 65ರಲ್ಲಿದೆ. ನೆಕ್ ಟು ನೆಕ್ ಫೈಟ್ ಇದೀಗ ಇಲ್ಲಿ ಆರಂಭ ಆಗಿರುವಂತದ್ದು.